ಎಲ್ಲ ಗೆಳೆಯರಿಗೆ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಚೆನ್ನಾಗಿದ್ದೀರಾ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಗೆಳೆಯರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ SLC ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಯಾವ ಡೇಟಿಗೆ ಬರುತ್ತೆ, ಯಾವ ಟೈಮ್ಗೆ ಬರುತ್ತೆ ಮತ್ತು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಒಂದು ವಿಡಿಯೋನ ಕೊನೆಗೂ ನೋಡಿ, ಓಕೆನಾ? ಸೊ ರಿಸಲ್ಟ್ ಬಂದಮೇಲೆ ಯಾವ ರೀತಿ ನೋಡಬೇಕು, ಹಾಗೆಯೇ ರಿಸಲ್ಟ್ ಯಾವಾಗ ಬರುತ್ತೆ ಕನ್ಫರ್ಮೇಷನ್ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆಗೂ ನೋಡಿ, ಓಕೆನಾ? ಸೊ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮೊದಲು ನೀವು ನಮ್ಮ ಹೊಸ ವಿವರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ರಿಸಲ್ಟ್ ಬಂದಮೇಲೆ ಲಿಂಕ್ಸು ಭಾಳಷ್ಟು ನಿಮಗೆ ಗೊಂದಲ ಇರುತ್ತೆ. ಸರ್ವರ್ ಎಲ್ಲ ಒಂದು ಸ್ವಲ್ಪ ಲಿಂಕು ಮತ್ತು ಬೇರೆ ಬೇರೆ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಇನ್ಫಾರ್ಮೇಷನ್ ಕೊಡ್ತೀರಾ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ, ಓಕೆ? ನಮ್ಮ ಒಂದು ವಾಟ್ಸಪ್ ಗ್ರೂಪನ್ನೇ ನೀವು ಜಾಯ್ನ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿದ್ದೀನಿ. ಸೊ ಜಸ್ಟ್ ಜಾಯ್ನ್ ಮಾಡಿದ್ರೆ ರಿಸಲ್ಟ್ ಬಿಟ್ಟಾಗ ನಿಮಗೆ ಲಿಂಕ್ ಡೈರೆಕ್ಟಾಗಿ ಸಿಗುತ್ತೆ. ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ನಿಮ್ಮ ರಿಸಲ್ಟ್ನ ನೋಡ್ಕೋಬೋದು. ಸೊ ಯಾವುದೇ ಸರ್ವರ್ ಎರರ್ ಇದ್ರೂ ನಾವು ಅಪ್ಡೇಟ್ ಮಾಡಿರ್ತೀವಿ. ಸೊ ಅಲ್ಲಿಂದ ನೀವು ಡೈರೆಕ್ಟಾಗಿ ರಿಸಲ್ಟ್ನ ನೋಡಬೇಕು. ಸೊ ಅದೆಲ್ಲ ಬಿಡಿ ಸರ್, ಈಗ ರಿಸಲ್ಟ್ ಯಾವಾಗ ಬರುತ್ತೆ ಅದನ್ನು ಹೇಳಿ ನಮಗೆ ಅಂತ ಹೇಳ್ತಾ ಇರ್ಬೋದು ನೀವು. ಬನ್ನಿ ರಿಸಲ್ಟ್ ಬಗ್ಗೆ ಮಾತಾಡೋಣ. ಸೊ ರಿಸಲ್ಟ್ ನೋಡೋದಾದರೆ ನಿಮಗೆ ಇಲ್ಲಿ ಜಸ್ಟ್ ನಾನು ಒಂದು ಸರ್ಚ್ನ ಮಾಡಿದ್ದೆ SLC ರಿಸಲ್ಟ್ 2024 ಡೇಟ್ ಅಂತ. ಸೊ ಅಲ್ಲಿ ಡೇಟ್ ಏನಾದರೂ ಕೊಟ್ಟಿದ್ದಾನೆ, ಓಕೆನಾ? ಸೊ ಡೇಟ್ ಇಲ್ಲಿ ಏನು ಕೊಟ್ಟಿಲ್ಲ, ಜಸ್ಟ್ ಅವ್ನು ಹೇಳ್ತಾ ಇದ್ದಾನೆ ಫಸ್ಟ್ ವೀಕ್ ಆಫ್ ಮೇ ಅಂತ. ಸೊ ಫಸ್ಟ್ ವೀಕ್ ಆಫ್ ಮೇ 1ರಿಂದ 7 ಒಳಗಡೆ ಇರುತ್ತೆ, ಓಕೆನಾ? 1 ತಾರೀಕಿಂದ 7 ತಾರೀಕು ಒಳಗಡೆ ಇರುತ್ತೆ. ಬಟ್ ಇವತ್ತು 4, ಓಕೆನಾ? ಜಸ್ಟ್ ಒಂದು 3 ಡೇಸ್ ಉಳಿದಿದೆ. ರಿಸಲ್ಟು ಕೂಡ ಬರ್ತಾ ಇಲ್ಲ. ಯಾವ ರೀತಿ ಈ ಒಂದು ಅಂದರೆ KSWB ಮಾಡ್ತಾ ಇದೆ ನಂಗೆ ಗೊತ್ತಿಲ್ಲ. ಹಾಗೆಯೇ ನಿಮಗೆ ಇಲ್ಲಿ ಒಂದು ರಿಸಲ್ಟು ಅಂದರೆ ನಿಮ್ಮ ಒಂದು ಎಲ್ಲ ವೆರಿಫಿಕೇಷನ್ ಮುಗ್ದಿದೆ, ಓಕೆನಾ? ನಿಮ್ಮ ಒಂದು ಅಂದರೆ ವ್ಯಾಲ್ಯುಯೇಷನ್ಸ್ ಎಲ್ಲ ಮುಗ್ದುಬಿಟ್ಟಿದೆ, ಓಕೆನಾ? ನಿಮ್ಮ ಒಂದು ಪೇಪರ್ಸ್ ಎಲ್ಲ ಚೆಕ್ ಆಗಿದೆ. ಬಟ್ ರಿಸಲ್ಟ್ಗೆ ಜಸ್ಟ್ ಹೋಲ್ಡಲ್ಲಿದೆ. ಯಾವುದೇ ಕಾರಣಕ್ಕಾಗಿದೆ ನಂಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಸ್ವಲ್ಪ ಅಂದರೆ ಎಲೆಕ್ಷನ್ಸ್ ಕೂಡ ನಡೀತಾ ಇದೆ ಅಲ್ವಾ? ಸೊ ನಿಮ್ಮ ಉತ್ತರ ಕರ್ನಾಟಕ, ನಮ್ಮ ಒಂದು ಉತ್ತರ ಕರ್ನಾಟಕದ ಏನಿದೆ, ಸೊ ಅದರಲ್ಲಿ 7th ಮೇಗೆ ಎಲೆಕ್ಷನ್ಸ್ ಇದೆ. ಸೊ ಅದಕ್ಕೋಸ್ಕರ ಏನಾದರೂ ಹೋಲ್ಡ್ ಇದೆಯಾ ಸೊ ಗೊತ್ತಾಗ್ತಾ ಇಲ್ಲ. ಒಂದೊಂದು ನ್ಯೂಸ್ ಪೇಪರ್ಗಳಲ್ಲಿ 8th ಮೇ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸಾಕಷ್ಟು ನ್ಯೂಸ್ ಪೇಪರಲ್ಲಿ 8th ಮೇ ಅಂದರೆ 8ನೇ ಮೇಗೆ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆವಾಗ ನೀವು ಚೆಕ್ ಮಾಡಿಕೊಂಡ್ರೆ ಜಸ್ಟ್ ಒಂದು ವೆರಿಫೈ ಆಗ್ಬೋದು. ಸೊ ಅವೆಲ್ಲ ಬಿಡಿ, ನಿಮಗೆ ಜಸ್ಟ್ ರಿಸಲ್ಟ್ ಬಂದಮೇಲೆ ನಿಮಗೆ ಲಿಂಕ್ ಬೇಕಲ್ವಾ? ಸೊ ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಮಾಡಿ. ನಿಮ್ಗೆ ಡೈರೆಕ್ಟಾಗಿ ಲಿಂಕ್ ಸಿಕ್ಬಿಡುತ್ತೆ. ಸೊ ಜಸ್ಟ್ ನೀವು ರಿಸಲ್ಟ್ನ ನೋಡ್ಬೋದು. ಸೊ ಒಂದು ವೇಳೆ ನಿಮಗೆ ಲಿಂಕ್ ಬೇಡ ಸರ್, ನಾನು ಆನ್ಲೈನಲ್ಲಿ ಯಾವ ರೀತಿ ನೋಡಬೇಕು ಇವೆಲ್ಲ ಇದ್ದರೆ, ಸೊ ಜಸ್ಟ್ ನಿಮ್ಮ KERResult.NIC ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು, ಫಸ್ಟ್ ಲಿಂಕ್ ಬರುತ್ತೆ. ಅದರಲ್ಲಿ ಈಗ ದ್ವಿತೀಯ PUC ರಿಸಲ್ಟ್ ಕೊಟ್ಟಿದ್ದಾನೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಅಂದರೆ SLC ರಿಸಲ್ಟ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದ್ರೆ ಮುಗೀತು, ನಿಮ್ಮ ರಿಸಲ್ಟ್ ನಿಮ್ಮ ಕೈಯಲ್ಲಿರುತ್ತೆ, ಓಕೆನಾ? ಸೊ ಯಾರ್ಯಾರಿಗೆ ಇವೆಲ್ಲ ಗೊಂದಲ ಬೇಡ. ಯಾಕಂದರೆ ಆವಾಗ ರಿಸಲ್ಟ್ ಟೈಮಲ್ಲಿ ಸರ್ವರ್ ಸ್ಲೋ ಇರುತ್ತೆ ಮತ್ತು ಬೇರೆ ಬೇರೆ ವೆಬ್ಸೈಟ್ಗಳೆಲ್ಲ ನಿಮ್ಮ ಇನ್ಫಾರ್ಮೇಷನ್ ತೊಗೊಳ್ಬೋದು, ಓಕೆನಾ? ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಮಾಡಿದ್ರೆ ಜಸ್ಟ್ ಲಿಂಕ್ನ ನಾವು ಕಳಿಸಿರ್ತೀವಿ. ನೀವು ಡೈರೆಕ್ಟಾಗಿ ನಿಮ್ಮ ರಿಸಲ್ಟ್ನ ನೋಡ್ಕೋಬೋದು. ಸೊ ಅಲ್ಲಿಗೂ ಧನ್ಯವಾದಗಳೇ. ಎಂತಹ ವಿಡಿಯೋಗಳಲ್ಲಿ ಸಿಗೋಣ, ಓಕೆನಾ?